ಈಗ ಆ ರೀತಿಯಾಗಿ ವಿಡಿಯೋಗಳನ್ನ ರೀಲ್ಸ್ಗಳನ್ನು ಹಾಕುವಂಥ ಸಂದರ್ಭದಲ್ಲಿ ಅದಕ್ಕೆ ತುಂಬ ಜನ ರಿಯಾಕ್ಟ್ ಮಾಡಿರೋದೇನೆಂದರೆ ಓವರ್ ಎಕ್ಸಾಜುರೇಟ್ ಮಾಡ್ತಾರೆ, ಓವರ್ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ, ಓವರ್ ಆಗಿ ತೋರಿಸ್ಕೋತಾರೆ ಅಂತ. ಬಿಕಾಸ್ ಅಳುವಂಥ ಸೀನ್ಗಳೆಲ್ಲ ನೀವು ಕೆಳಗಡೆ ಕಾಮೆಂಟ್ ಸೆಕ್ಷನ್ ನೋಡಿದ್ರೆ, ಈಗ ನೋಡಿ ಅಳೋದು ನೋಡಿ ಯಾವ ರೀತಿ ಅಳ್ತಾರೆ, ವಿಡಿಯೋಗಂತಲೇ ಈ ರೀತಿ ಓವರ್ ಎಕ್ಸ್ಪ್ರೆಷನ್ ಕೊಡ್ತಾರೆ ಅಂತ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಅವ್ರ ವಿಡಿಯೋಸ್ ಅಲ್ಲ, ಜನರಲಿ ವೈರಲ್ ಆಗೋದಕ್ಕೆ ಅಂತಲೇ ಮಾಡುವಾಗ ನಿಮಗೆ ಇದನ್ನು ನೋಡಿದಾಗ ಏನು ಅನಿಸುತ್ತೆ ಅಂತ? ಐ ಹ್ಯಾವ್ ನೋ ಕಮೆಂಟ್ಸ್ ಆನ್ ದಟ್. ಯಾಕಂದರೆ ನನ್ನ ಕೇಳಿದ್ರೆ ನನಗೆ ಫಸ್ಟ್ ಝಾನ್ಸಿ ಅಂತ ಒಂದು ಕ್ಯಾರೆಕ್ಟರ್ ಈ ಥರ ನೀನು ಸೀರಿಯಲ್ ಸೆಲೆಕ್ಟ್ ಆಗಿದೆ ಅಂದಾಗ ಐ ಹ್ಯಾಡ್ ನೋ ಎಕ್ಸ್ಪ್ರೆಷನ್ಸ್. ನನಗೆ ಖುಷಿನೂ ಆಗಲಿಲ್ಲ, ಅಳು ಬರಲಿಲ್ಲ, ಎಕ್ಸೈಟ್ ಆಗಲಿಲ್ಲ. ಐ ವಾಸ್ ಲೈಕ್ ಹೌದಾ ಸರ್ ಅಂತ. ಅಂದರೆ ಸರ್ರು ಹೇಳಿದ್ರು. ನಾನು ಎಷ್ಟೊಂದು ಜನ ನೋಡಿದ್ದೀನಿ, ಲೈಕ್ ನೀನು ಈ ಥರ ಸೀರಿಯಲಿಗೆ ಸೆಲೆಕ್ಟ್ ಆಗಿದೆಯಾ ಅಂದಾಗ ತುಂಬ ಖುಷಿ ಆಗ್ತಾರೆ, ಅಳ್ತಾರೆ, ಕಿರ್ಚ್ತಾರೆ. ನೀನೇನೂ ಮಾತಾಡ್ತಿಲ್ಲ ಅಂತಂದರು. ಸರ್ ನನಗೇನು ಎಕ್ಸ್ಪ್ರೆಸ್ ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ಹೇಳಿದೆ. ಸೊ ಆ ಥರ ಅಂದರೆ ಒಂದೊಂದು ಇಂಡಿವಿಜುವಲ್ಗೂ ಅದು ಮ್ಯಾಟರ್ ಆಗುತ್ತೆ. ಅಂದರೆ ಅವ್ರವ್ರ ಲೈಫಲ್ಲಿ ಅಂದರೆ ಅವ್ರು ಹೇಗೆ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾರೋ ಇಟ್ ಡಿಪೆಂಡ್ಸ್ ಆನ್ ದೇರ್ ಪರ್ಸ್ನಲ್ ಚಾಯ್ಸ್. ಸೊ ಅವರು ಎಮೋಷ್ನಲಿ ತುಂಬ ಇದಿರ್ಬೋದು. ಸೊ ಹಾಗಾಗಿ ಆ ಥರ ರಿಯಾಕ್ಟ್ ಮಾಡಿದ್ದಾರೆ. ಸೊ ನನ್ನ ಕೇಳಿದ್ರೆ ಐ ಆಮ್ ಲೈಕ್ ಇಮೋಷನ್ಲೆಸ್. ನಾನು ಏನಕ್ಕೂ ಅಷ್ಟೊಂದು ರಿಯಾಕ್ಟ್ ಮಾಡಲ್ಲ. ಸೊ ಅವರು ಲೈಕ್ ರಿಯಾಕ್ಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ತಪ್ಪೆಂತ ಏನಿಲ್ಲ. ನೀವು ಮದುವೆಗೆಲ್ಲ ಹೋಗಿದ್ರಿ, ಮಧುಗೌಡ ಅವ್ರದ್ದು ರೀಲ್ಸು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅವರು ಏನೋ ತಾಯಿ ಆಗ್ತಾ ಇದ್ದಾರೆ ಅನ್ನೋಂಥ ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಆಗಿತ್ತು. ಸೊ ಒಂದಷ್ಟು ಪರ್ಸ್ನಲ್ ಲೈಫ್ ಅಂತ ಇರುತ್ತೆ, ಏನಾದರೂ ತಗೊಂಡಾಗ ಒಂದಷ್ಟು ಪರ್ಸ್ನಲ್ ವಿಷಯಗಳು ಅಂತ ಇರುತ್ತೆ. ಎಲ್ಲವನ್ನ ಕೂಡ ಸೋಷಿಯಲ್ ಮೀಡಿಯಾಗೆ ಹಾಕೋದನ್ನು ಮಧುಶ್ರೀ ಅವರು ಯಾವ ರೀತಿ ನೋಡ್ತಾರೆ? ಎಷ್ಟು ನೆಸೆಸಿಟಿ ಅಷ್ಟು ಹಾಕಬೇಕು ಅಂತ ಅನ್ಸುತ್ತಾ, ಅಥವಾ ಎವ್ರಿಥಿಂಗ್ ಇಸ್ ಸೋಷಿಯಲ್ ಇನ್ ಅ ಲೈಫ್ ಅಂತ ಅನ್ಸುತ್ತಾ? ಬಿಕಾಸ್ ಇಟ್ಸ್ ದೇರ್ ಓನ್ ಚಾಯ್ಸ್. ನೀವೇನು ಹೇಳ್ತೀರಿ ಇದ್ರ ಬಗ್ಗೆ? ಸೊ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ದೇ ಆರ್ ಬೀನ್ ಇನ್ ಟು ಯೂಟ್ಯೂಬ್ ಸಿನ್ಸ್ ಲೈಕ್ 4-5 years ಅನಿಸುತ್ತೆ. ಐ ಡೋಂಟ್ ಥಿಂಕ್ ಸೊ, ಬಟ್ ಅಂದರೆ ಎಕ್ಸಾಕ್ಟಾಗಿ ಕೌಂಟ್ ಗೊತ್ತಿಲ್ಲ. ಬಟ್ ಅಷ್ಟು ವರ್ಷಗಳಿಂದ ವ್ಲಾಗ್ಸ್ ಅಂದರೆ ಅವ್ರ ಕಂಟೆಂಟೇ ಆ ಥರ. ಅಂದರೆ ಡೈಲಿ ವ್ಲಾಗ್ಸ್ ಅಂದರೆ ಡೈಲಿ ನಮ್ಮ ಲೈಫಲ್ಲಿ ಏನು ನಡೆಯುತ್ತೆ ಆ ಥರ. ಸೊ ಎಲ್ಲನೂ ಶೇರ್ ಮಾಡಿದಾಗ ಐ ಫೆಲ್ಟ್ ಇಟ್ ಈಸ್ ಓಕೆ, ಬಿಕಾಸ್ ಅದು ಅವ್ರ ಪಾರ್ಟಲ್ಲಿ ಒಂದು ಹ್ಯಾಪಿನೆಸ್ ಆಗಿರೋದ್ರಿಂದ ದೇ ಹ್ಯಾವ್ ಶೇರ್ಡ್ ಇಟ್. ಸೊ ಹಂಗಾಗಿ ಐ ಡೋಂಟ್ ಥಿಂಕ್ ಸೊ ಅದು ಜನ ಹೇಗೆ ತೊಗೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ಬಟ್ ಶೇರ್ ಮಾಡಿರೋದ್ರಲ್ಲಿ ಎಂತ ಇಲ್ಲ. ಯಾಕಂದರೆ ಅದೇ ಎಲ್ಲನೂ ಅವರು ಯೂಟ್ಯೂಬ್ ಬ್ಲಾಗ್ಸಲ್ಲಿ ಹೇಳ್ಕೊಳ್ಳೋವಾಗ ಅದೊಂದು ಖುಷಿ ವಿಚಾರನೂ ಶೇರ್ ಮಾಡಿದಾಗ ಐ ಡಿಂಟ್ ಫೀಲ್ ಲೈಕ್